ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಯುನೈಟೆಡ್ ನೇಷನ್ಸ್ ಪಾಕಿಸ್ತಾನಕ್ಕೆ ಒಂದು ಜವಾಬ್ದಾರಿಯನ್ನ ಕೊಟ್ಟಿದೆ. ಒಂದು ತಾಲಿಬಾನ್ ಸ್ಯಾಂಕ್ಷನ್ ಕಮಿಟಿಯ ಚೇರ್ಮನ್ ಆಗಿ ಮಾಡಿದೆ. ಇನ್ನೊಂದು ಆಂಟಿ ಟೆರರಿಸಂ ಕಮಿಟಿಯ ವೈಸ್ ಚೇರ್ಮನ್ ಆಗಿ ಮಾಡಿದೆ. ಇಲ್ಲಿಂದನೇ ಎಲ್ಲವೂ ಶುರುವಾಗಿರೋದು. ಇದೆಲ್ಲ ದೊಡ್ಡ ವಿಷಯ ಅಲ್ಲ, ಇದು ಜಿಯೋಪಾಲಿಟಿಕ್ಸ್ ನಲ್ಲಿ ಸಾಮಾನ್ಯವಾಗಿ ನಡೆಯುವ ವಿಷಯಗಳು. ಈಗ ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಮುನೀರ್ ಸಾಬ್ಗೂ ಕೂಡ US ಆರ್ಮಿ ಕಡೆಯಿಂದ ಆಹ್ವಾನ ಬಂದಿದೆ. US ಆರ್ಮಿಯ 250 ವರ್ಷದ ವಾರ್ಷಿಕೋತ್ಸವದ ಪರೇಡ್ಗೆ ಈತನನ್ನ ಕರೆಯಲಾಗಿದೆ. ಇದು ವಾಷಿಂಗ್ಟನ್ DC ನಲ್ಲಿ ನಡೀತಾ ಇದೆ. ಹೀಗಾಗಿ ಅಮೆರಿಕದ ಎಲ್ಲಾ ಆಫೀಸರ್ಸ್ ಗಳನ್ನ ಮುನೀರ್ ಭೇಟಿ ಆಗ್ತಾನೆ. ಅಷ್ಟರಲ್ಲಿ ಅಮೆರಿಕದ ಸೆಂಟ್ರಲ್ ಕಮಾಂಡ್ ಗಳ ಹೆಡ್ ಮೈಕಲ್ ಅವರ ಹೇಳಿಕೆ ಬರುತ್ತೆ. ಪಾಕಿಸ್ತಾನ ಭಯೋತ್ಪಾದನಾ ವಿರುದ್ಧದ ಹೋರಾಟದ ಅಪೂರ್ವ ಪಾರ್ಟ್ನರ್ ಅಂತೆ. ಹೌದು, ನೀವು ಕೇಳಿದ್ದು ಅದನ್ನೇ, ಫಿನಾಮಿನಲ್ ಪಾರ್ಟ್ನರ್ ಅಗೇನ್ಸ್ಟ್ ಟೆರರಿಸಂ ಅಂತ ಹೇಳಿದ್ದು. ಶಾಕ್ ಆಯ್ತಾ? ಶಾಕ್ ಆಗ್ಲೇಬೇಕು, ಆದ್ರೂ ಇದು ಸತ್ಯನೇ. ನಾವು ಪಾಕ್ ಮತ್ತು ಭಾರತ ಎರಡರ ಸಹಾಯ ಬಯಸುತ್ತಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಇದರಲ್ಲಿ ಏನ್ ಸಮಸ್ಯೆ ಇದೆ ಅಲ್ವಾ? ಒಂದು ಧರ್ಮ ಹಾಗೂ ಸಮುದಾಯದ ವಿರುದ್ಧ ಹಿಂಸೆ, ಇದೇ ಭಯೋತ್ಪಾದನೆ. ಅಮೆರಿಕ ಮತ್ತು ವೆಸ್ಟರ್ನ್ ದೇಶಗಳ ಸಿಂಪಲ್ ಪಾಲಿಸಿ ಇದೆ. ಏನಪ್ಪಾ ಅಂದ್ರೆ, ಅಮೆರಿಕ ಜನರ ಮೇಲೆ ದಾಳಿ ಆದ್ರೆ ಅದನ್ನ ಟೆರರಿಸಂ ಅಂತ ಡಿಕ್ಲೇರ್ ಮಾಡಿ ಬಿಡುತ್ತೆ. ಆದ್ರೆ ಅವರನ್ನ ಬಿಟ್ಟು ಬೇರೆ ಬೇರೆ ದೇಶದಲ್ಲಿ ದಾಳಿ ಆದ್ರೆ ಅದನ್ನ ಇವರು ಡಿಪ್ಲೊಮಸಿ ಆಧಾರದ ಮೇಲೆ ಡಿಕ್ಲೇರ್ ಮಾಡ್ತಾರೆ. ಇದು ಅಮೆರಿಕದ ಡಬಲ್ ಸ್ಟ್ಯಾಂಡರ್ಡ್ಸ್. ಡಿಪ್ಲೊಮಸಿ ಆಧಾರದ ಮೇಲೆ ತನ್ನ ಲಾಭ ಮತ್ತು ನಷ್ಟವನ್ನ ಡಿಸೈಡ್ ಮಾಡಿಕೊಳ್ಳುತ್ತೆ. ಒಸಾಮಾ ಬಿನ್ ಲಾದೆನ್ 9/11 ದಾಳಿಯ ನಂತರ ಪಾಕಿಸ್ತಾನಕ್ಕೆ ಇದೇ ಅಮೆರಿಕ ಕೇಳಿತ್ತು, ನೀವು ನಮಗೆ ಸಹಾಯ ಮಾಡಿ ಅಂತ. ಇಲ್ಲಿವರೆಗೂ ಅಮೆರಿಕ ಐಸಿಸ್ ತನ್ನ ಶತ್ರು ಅಂತ ಅನ್ಕೊಂಡಿತ್ತು. ಆದ್ರೆ ಈಗ ತಾಲಿಬಾನ್ ಹಾಗೂ ಅಲ್ ಖೈದಾ ಇವರ ಶತ್ರು ಆಗಿದ್ದಾರೆ. ಅಮೆರಿಕಾಗೆ ಯುಕ್ರೇನ್ ನಲ್ಲಿ ರಷ್ಯಾದ ಯುದ್ಧವನ್ನ ನೋಡಿ ಅನ್ಸಿರುತ್ತೆ ಕೋಲ್ಡ್ ವಾರ್ ಮತ್ತೆ ಶುರು ಆಗಿ ಬಿಡುತ್ತೆ ಅಂತ. ಮುಂದಿನ ಆಲೋಚನೆ ಮಾಡಿಯೇ ಕೋಲ್ಡ್ ವಾರ್ನ ಸಮಯದಲ್ಲಿ ಪಾಕಿಸ್ತಾನದ ಅವಶ್ಯಕತೆ ಖಂಡಿತ ಬರಲಿದೆ ಅಂತ ಲೆಕ್ಕ ಹಾಕೊಂಡಿದೆ. ಚೀನಾ ಪಾಕ್ಗೆ ನುಗ್ಗಿ ಅದನ್ನ ವಶಪಡಿಸಿಕೊಂಡ್ರೆ, ಪಾಕ್ ಚೀನಾದ ಜೊತೆ ಸೇರಿಸಿಕೊಂಡ್ರೆ ನನ್ಗೆ ಜಿಯೋಪಾಲಿಟಿಕ್ಸ್ ನಲ್ಲಿ ಹಿನ್ನಡೆ ಆಗುತ್ತೆ ಅನ್ನುವ ಯೋಚನೆ ಕೂಡ ಅಮೆರಿಕಾಗೆ ಇದೆ. ಅಫ್ಘಾನಿಸ್ತಾನ ಹಾಗೂ ತಾಲಿಬಾನ ವಿಷಯವಾಗಿ ಅಮೆರಿಕ ಯಾವಾಗ್ಲೂ ಪಕ್ಕ ಆಗಿರಲಿಲ್ಲ. ಯಾಕಂದ್ರೆ ಅಮೆರಿಕಕ್ಕೆ ಗೊತ್ತಿದೆ ಯಾವಾಗ ಬೇಕಾದ್ರೂ ಪಾಕಿಸ್ತಾನದ ಅವಶ್ಯಕತೆ ಎದುರು ಬರಬಹುದು ಅಂತ. ಪಾಕಿಸ್ತಾನ ಇದೇ ಅವಕಾಶವನ್ನ ಬಳಸಿಕೊಂಡು ಅಮೆರಿಕಾಗೆ ಹೇಳುತ್ತೆ, ನನ್ನನ್ನ ಅಂದ್ರೆ ಪಾಕಿಸ್ತಾನವನ್ನ ಆತಂಕಿ ಅಂತ ಜೊತೆಗೆ ಸೇರಿಸಿಕೊಳ್ಬೇಡಿ, ಸ್ನೇಹಿತ ಅಂತ ಸೇರಿಸಿಕೊಳ್ಳಿ ಅನ್ನೋದಾಗಿ. ಇದರಿಂದ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಚೂರಾದ್ರೂ ಮರ್ಯಾದೆ ಉಳಿಲಿ ಅನ್ನುವ ಆಸೆ ಅವರಿಗೆ. ಮುನೀರ್ನನ್ನ ಇಲ್ಲಿ ಅಮೆರಿಕ ಆಹ್ವಾನಿಸೋದಕ್ಕೆ ದೊಡ್ಡ ಕಾರಣ ಕೂಡ ಇದೆ. ಅದು ಅಲ್ ಖೈದಾ. ಅಲ್ ಖೈದಾದಂತಹ ಸಂಘಟನೆಗಳು ಕಣ್ಮರೆ ಆಗಿದ್ದವು, ಆದ್ರೆ ಈಗ ಮತ್ತೆ ಚಿಗುರುಕೊಂಡಿದೆ. ಇದು ಕೂಡ ಕಾರಣ ಆಗಿದೆ. ಪ್ರಪಂಚದಲ್ಲಿ ಎಲ್ಲೇ ಟೆರರಿಸಂ ದಾಳಿ ಆದ್ರೂ ಕೂಡ ಎಲ್ಲರೂ ಬೆರಳು ಮಾಡೋದು ಪಾಕಿಸ್ತಾನದ ಕಡೆಗೆ. ಇಂತಹ ಅನೇಕ ಚಿಕ್ಕ ಚಿಕ್ಕ ಕಾರಣಗಳು ಇದೆ. ಅದ್ರಲ್ಲೊಂದು ಭಾರತವನ್ನ ಪ್ರೊವೋಕ್ ಮಾಡೋದು. ಆದ್ರೆ ಈಗ ಮುನೀರ್ನನ್ನ ನೋಡಿ ಪ್ರೊವೋಕ್ ಮಾಡುವ ಕಾಲ ಹೋಗಿದೆ. ಇದು ಅಮೆರಿಕಕ್ಕೆ ಅರ್ಥ ಆಗ್ಬೇಕು. ವಸುದೈವ ಕುಟುಂಬಕಂ ಅಂತ ಹೇಳಿದ್ದು ತುಂಬಾನೇ ಜಾಸ್ತಿ ಆಗಿದೆ. ಸ್ವಲ್ಪ ದಿನ ಇದನ್ನ ಬದಿಗಿಟ್ಟು ಕೆಲಸ ಮಾಡ್ಬೇಕು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.